ಎಸ್, ಈಗ ನಾವು ಪ್ರಾಜೆಕ್ಟ್ ಕನ್ಸಲ್ಟೆನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಜನರಲಿ ಪ್ರಾಜೆಕ್ಟ್ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತಿದೆ. ಪ್ರಾಜೆಕ್ಟ್ ಅಂದ್ರೆ ಎ ಸ್ಪೆಸಿಫಿಕ್ ಟಾಸ್ಕ್ ವಿಚ್ ಹ್ಯಾಸ್ ಅ ಟೈಮ್ ಲೈನ್, ಟೈಮ್ ಫ್ರೇಮ್, ಸ್ಟಾರ್ಟ್ ಡೇಟ್ ಇರುತ್ತೆ, ಎಂಡ್ ಡೇಟ್ ಇರುತ್ತೆ. ಸೊ ಇನ್ ಬಿಟ್ವೀನ್ ದ್ಯಾಟ್ ಡೇ ಡ್ಯೂರೇಷನ್ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಆಗಬೇಕು. ಸೊ ಆಗದೆ ಇದ್ದಾಗ ಏನಾಗುತ್ತೆ, ಪ್ರಾಜೆಕ್ಟ್ ಮೈಟ್ ಎಕ್ಸ್ಟೆಂಡ್ ದ ಟೈಮ್. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಕನ್ಸಲ್ಟೆಂಟ್ಸ್ ಬಹಳ ಹೆಲ್ಪ್ ಮಾಡ್ತಾರೆ. ಸೊ ದೇ ವಿಲ್ ಪ್ರೊವೈಡ್ ಸಮ್ ಎಕ್ಸ್ಪರ್ಟ್ ಗೈಡೆನ್ಸ್ ಆರ್ ಎಕ್ಸ್ಪರ್ಟ್ ಅಡ್ವೈಸ್ ಟು ಹೆಲ್ಪ್ ಆರ್ಗನೈಸೇಷನ್ ಅಂಡ್ ಆಲ್ಸೋ ಟು ಹೆಲ್ಪ್ ಇಂಡಿವಿಜುವಲ್ಸ್. ಆರ್ಗನೈಸೇಷನ್ಗೂ ಹೆಲ್ಪ್ ಮಾಡ್ತಾರೆ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್, ಅಥವಾ ಇಂಡಿವಿಜುವಲ್ ಕೂಡ ಹೆಲ್ಪ್ ಮಾಡ್ತಾರೆ. ಸೊ ಟು ಕಂಪ್ಲೀಟ್ ದರ್ ಪ್ರಾಜೆಕ್ಟ್ ಸಕ್ಸಸ್ಫುಲಿ, ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಡೆಡ್ ಲೈನ್ ಒಳಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್ ಸಹಾಯ ಮಾಡ್ತಾರೆ. ಸೊ ಯಾಕೆ ಬೇಕು ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್? ವೆನ್ ಪ್ರಾಜೆಕ್ಟ್ ಹ್ಯಾಸ್ ಅ ನ್ಯೂ ಟೆಕ್ನಾಲಜಿ ವಿಚ್ ಈಸ್ ಅಂಡರ್ಟೇಕನ್, ಅಂದ್ರೆ ಪ್ರಾಜೆಕ್ಟ್ ಅಲ್ಲಿ ಯಾವುದೇ ಹೊಸ ಟೆಕ್ನಾಲಜಿ ನಮ್ಮ ಇನ್ಬಿಲ್ಟ್ ಪ್ರಾಜೆಕ್ಟ್ ಟೀಮ್ ಮೆಂಬರ್ಸ್ ಅಲ್ಲಿ ಹೊಸ ಯಾವುದೇ ಮಷಿನರಿ ಆಗಿರ್ಬೋದು, ಹೊಸ ಯಾವುದೇ ಸರ್ವಿಸ್ ಆಗಿರ್ಬೋದು, ನಮಗೆ ಅದರ ಬಗ್ಗೆ ಗೊತ್ತಿಲ್ಲದೆ ಇದ್ದಾಗ, ಸೊ ಅಂತ ಟೈಮಲ್ಲಿ ಎಕ್ಸ್ಟರ್ನಲ್ ಸೋರ್ಸ್ ಅಥವಾ ನಮ್ಮ ಕಂಪನಿಯ, ನಮ್ಮ ಪ್ರಾಜೆಕ್ಟ್ ಟೀಮಿನ ಮೆಂಬರ್ಸ್ಗಿಂತ ಹೊರಗಡೆಯಿಂದ ಎಕ್ಸ್ಟರ್ನಲ್ ಆಗಿ ನಾವು ಕನ್ಸಲ್ಟೆಂಟ್ ಸಹಾಯದಿಂದ ಆ ಟೆಕ್ನಾಲಜಿ ಬಗ್ಗೆ, ಆ ಮಷಿನ್ ಬಗ್ಗೆ ನಾವು ಸ್ಟಡಿ ಮಾಡಬೇಕು. ಅವರು ನಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಸೆಕೆಂಡ್ ನೀಡ್ ಏನಪ್ಪಾ ಅಂದ್ರೆ, in-house team members are incapable of meeting the requirement of the project. ಏನಾಗುತ್ತೆ, ಪ್ರಾಜೆಕ್ಟ್ ಟೀಮ್ ಅಲ್ಲಿ ಅಥವಾ ಟೀಮ್ ಮೆಂಬರ್ಸಿಗೆ ಆ ಪ್ರಾಜೆಕ್ಟ್ ರಿಕ್ವೈರ್ಮೆಂಟ್ ಬಗ್ಗೆ ಐಡಿಯಾ ಇರೋದಿಲ್ಲ. ಸೊ ಅಲ್ಲಿ ಏನಾಗುತ್ತೆ, ನಮಗೆ ಆ ಪ್ರಾಜೆಕ್ಟ್ ಬಗ್ಗೆ ಐಡಿಯಾ ಇಲ್ದಾಗ ಏನಾಗುತ್ತೆ, ಪ್ರಾಜೆಕ್ಟ್ ಡಿಲೇ ಆಗ್ತಾ ಹೋಗುತ್ತೆ. ಸೊ ಅಂತ ಟೈಮಲ್ಲಿ ಎಕ್ಸ್ಟರ್ನಲ್ ಸೋರ್ಸ್ ಕನ್ಸಲ್ಟೆಂಟ್ಸ್ ಏನ್ ಮಾಡ್ತಾರೆ, ಅದ್ರ ಬಗ್ಗೆ, ನಿಮ್ಮ ಪ್ರಾಜೆಕ್ಟಿನ ಗೋಲ್ ಬಗ್ಗೆ ಆಗಲಿ, ಹೇಗೆ ನಾವು ಆ ಗೋಲ್ನ ಅಚೀವ್ ಮಾಡಬೇಕು, ಆ ಟಾಸ್ಕ್ ನ ಕಂಪ್ಲೀಟ್ ಮಾಡಬೇಕು, ಇದ್ರ ಬಗ್ಗೆ ಐಡಿಯಾಸ್ ಕೊಡ್ತಾರೆ. ಸೊ ಅಂತ ಟೈಮಲ್ಲಿ ಕನ್ಸಲ್ಟೆಂಟ್ಸ್ ಹೆಲ್ಪ್ ಮಾಡ್ತಾರೆ. ಸೊ ನೆಕ್ಸ್ಟ್ ಥರ್ಡ್ ನೀಡ್ ಏನಪ್ಪಾ ಅಂದ್ರೆ, ವೆನ್ ದೇರ್ ಇಸ್ ನೋ ಇನ್-ಹೌಸ್ ಫೆಸಿಲಿಟಿ ಅವೈಲಬಲ್ ಇನ್ ದ ಆರ್ಗನೈಸೇಷನ್, ಅಂದ್ರೆ ನಮ್ಮ ಆರ್ಗನೈಸೇಷನ್ ಅಲ್ಲಿ ಹಲವಾರು ಟೀಮ್ಸ್ ಬರುತ್ತೆ. ನಮ್ಮಲ್ಲಿ ಟೀಮ್ಸ್ ಅಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಫೆಸಿಲಿಟೀಸ್ ಕೊರತೆಯಿಂದಾಗಿ, ಫೆಸಿಲಿಟೀಸ್ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್, ನಮ್ಮಲ್ಲಿ ಇರ್ತಕ್ಕಂಥ ಸೋರ್ಸ್ ರಿಸೋರ್ಸಸ್, ಇಟ್ ಮೈಟ್ ಬಿ ಸಾಫ್ಟ್ವೇರ್ ಆಗಿರ್ಬೋದು, ಅಡ್ವಾನ್ಸ್ಡ್ ಟೆಕ್ನಾಲಜಿ ಆಗಿರ್ಬೋದು, ಅಥವಾ ನಮ್ಮಲ್ಲಿ ಇರ್ತಕ್ಕಂಥ ಸ್ಕಿಲ್ಸ್ ಸೆಟ್ ಆಗಿರ್ಬೋದು, ಎಲ್ಲೋ ಲ್ಯಾಕಿಂಗ್ ಇತ್ತು ಅಂದ್ರೆ ಅಂತ ಟೈಮಲ್ಲಿ ನಮಗೆ ಫೆಸಿಲಿಟಿ ಅವರು ಕನ್ಸಲ್ಟೆಂಟ್ಸ್ನವರು ಪ್ರೊವೈಡ್ ಮಾಡ್ತಾರೆ. ಸೊ ದಟ್ ಈಸ್ ವಾಟ್ ದೇ ಕ್ಯಾನ್ ಹೆಲ್ಪ್. ಫೋರ್ತ್ ರೀಸನ್ ಏನಪ್ಪಾ ಅಂದ್ರೆ, ಟು ಗೆಟ್ ದ ಅಡ್ವಾಂಟೇಜ್ ಆಫ್ ಎಕ್ಸ್ಪರ್ಟ್ಸ್ ಅವೈಲಬಲ್ ಔಟ್ಸೈಡ್, ಅವೈಲಬಲ್ ವಿತ್ ದ ಔಟ್ಸೈಡ್ ಕನ್ಸಲ್ಟೆಂಟ್ಸ್. ಸೊ ಜನರಲಿ ಏನಾಗುತ್ತೆ, ನಮಗೆ ಏನಾದ್ರೂ ಕೊರತೆ ಇದ್ದಾಗ, ನಮ್ಮ ಟೀಮ್ ಅಲ್ಲಿ ಏನೋ ಒಂದು ಲ್ಯಾಕಿಂಗ್ ಇದೆ, ಪ್ರಾಜೆಕ್ಟ್ ಅದು ಕಂಪ್ಲೀಟ್ ಆಗ್ತಿಲ್ಲ ಅಂತಾದಾಗ, ನಮ್ಮ ವೀಕ್ನೆಸ್ ಏನಾಗುತ್ತೆ, ಪ್ರಾಜೆಕ್ಟ್ಗೆ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಅಂತ ಟೈಮಲ್ಲಿ ಪ್ರಾಜೆಕ್ಟ್ ಡಿಲೇ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವ್ ಏನ್ ಮಾಡ್ತೀವಿ, ಎಕ್ಸ್ಪರ್ಟ್ಸ್ ಹೆಲ್ಪ್ ಇಂದ, ಸ್ಪೆಷಲಿಸ್ಟ್ ಸಹಾಯದಿಂದ, ಅದು ನಮ್ಮ ಪ್ರಾಜೆಕ್ಟಿನ ಟೀಮಿನ ಹೊರಗಡೆ ಅವರು ಅಥವಾ ನಮ್ಮ ಆರ್ಗನೈಸೇಷನ್ ಇಂದ ಹೊರಗಡೆ ಆರ್ಗನೈಸೇಷನ್ ಇಂದ ಕನ್ಸಲ್ಟೆಂಟ್ಸ್ ನ ಕರೆಸುವಂಥದ್ದು. ಅವಾಗ ಏನಾಗುತ್ತೆ, ನಮ್ಮ ವೀಕ್ನೆಸ್ ಮೇಲೆ ಅವ್ರು ವರ್ಕೌಟ್ ಮಾಡಿ ನಮ್ಮನ್ನ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತಾರೆ. ಸೊ ಇಂಥ ಟೈಮಲ್ಲಿ ಪ್ರಾಜೆಕ್ಟ್ ಕನ್ಸಲ್ಟೆಂಟ್ಸ್ ತುಂಬಾ ಹೆಲ್ಪ್ ಮಾಡ್ತಾರೆ. ಟಾಪ್ ಕನ್ಸಲ್ಟೆಂಟ್ಸ್ ಯಾರ್ಯಾರು ಹಾಗಾದ್ರೆ? ಇಲ್ಲಿ ನಾನು ಬರೀ ಎಕ್ಸಾಂಪಲ್ಸ್ ತಗೊಂಡಿರೋದು. ಇದೇ ರೀತಿ ಕನ್ಸಲ್ಟೆಂಟ್ಸ್ ಸಾವಿರಾರು ಕನ್ಸಲ್ಟೆಂಟ್ಸ್ ಇದ್ದಾರೆ, ಪ್ರತಿಯೊಂದು ಏರಿಯಾದಲ್ಲೂ ಕೂಡ ಇದ್ದಾರೆ ಕನ್ಸಲ್ಟೆಂಟ್ಸ್. ಸೊ ಒಂದು ಫಸ್ಟ್ ಕನ್ಸಲ್ಟೆಂಟ್ TCS, ಒನ್ ಆಫ್ ದ ಲಾರ್ಜೆಸ್ಟ್ IT ಕಂಪನಿ ನಮ್ಮ ಇಂಡಿಯಾದಲ್ಲಿ ಕಂಪೇರ್ ಮಾಡಿದ್ರೆ ಟರ್ನ್ ಓವರ್ ಜಾಸ್ತಿ ಇದೆ. ಸೊ TCS ಕನ್ಸಲ್ಟೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ಅವರು
ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋದ್ರಲ್ಲಿ, ಎಕ್ಸ್ಪೆಷಲಿ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು ಅಥವಾ ಸಾಫ್ಟ್ವೇರ್ ಕಂಪನೀಸ್ಗಾಗಿರ್ಬೋದು, ಇವರು IT ಸೊಲ್ಯೂಷನ್ಸ್ ನ ಪ್ರೊವೈಡ್ ಮಾಡ್ತಾರೆ. ಸೊ ಬಿರ್ಲಾ ಕನ್ಸಲ್ಟೆನ್ಸಿ ಸರ್ವಿಸ್ ಏನ್ ಮಾಡ್ತಾರೆ ಅಂದ್ರೆ ಸಾರಿ ಬಿರ್ಲಾ ಕನ್ಸಲ್ಟೆನ್ಸಿ ಸರ್ವಿಸ್ ಏನ್ ಪ್ರೊವೈಡ್ ಮಾಡ್ತಾರೆ ಅಂದ್ರೆ ಫಿನಾನ್ಷಿಯಲ್ ಪ್ಲಾನಿಂಗ್, ಅಂದ್ರೆ ನಿಮ್ಮ ಮನಿ ಹೇಗೆ ಮ್ಯಾನೇಜ್ ಮಾಡ್ಬೋದು, ನಿಮ್ಮ ಮನಿ ವೇರ್ ನಿಮ್ಮ ದುಡ್ಡನ್ನ ಇನ್ವೆಸ್ಟ್ ಹೇಗೆ ಮಾಡಬಹುದು, ಯಾವ್ದ್ರಲ್ಲಿ ಮಾಡಬೇಕು, ವಿಚ್ ಏರಿಯಾ ವಿ ನೀಡ್ ಟು ಇನ್ವೆಸ್ಟ್. ಸೊ ಅದ್ರ ಬಗ್ಗೆ ಐಡಿಯಾಸ್ ಕೊಡ್ತಾರೆ. ಸೊ ದಟ್ ನಿಮ್ಮ ಜೊತೆಗಿರೋ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮ ಜೊತೆ ಯಾರು ಪಾರ್ಟ್ನರ್ ಇರ್ತಾರ ಅವ್ರಿಗೂ ಕೂಡ ಒಂದು ಪ್ರೊಟೆಕ್ಷನ್ ಸಿಗುತ್ತೆ ಬಿರ್ಲಾ ಕನ್ಸಲ್ಟೆನ್ಸಿ ಸರ್ವಿಸ್ ಇಂದ. ಥರ್ಡ್ ಎಕ್ಸಾಂಪಲ್ ಯಾವುದು ಅಂದ್ರೆ ಕಿರ್ಲೋಸ್ಕರ್ ಕನ್ಸಲ್ಟೆನ್ಸಿ ಲಿಮಿಟೆಡ್. ಸೊ ಕಿರ್ಲೋಸ್ಕರ್ ಕನ್ಸಲ್ಟೆನ್ಸಿ ಲಿಮಿಟೆಡ್ ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಅನಲೈಸ್ ದ ಮಾರ್ಕೆಟ್, ಕರೆಂಟ್ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ, ವಿಚ್ ಈಸ್ ಇನ್ ಡಿಮಾಂಡ್, ಅಂಡ್ ದೇ ವಿಲ್ ಸ್ಟಡಿ ದ ಎಂಟೈರ್ ಪ್ರೋಸೆಸ್ ನ ಸ್ಟಡಿ ಮಾಡ್ತಾರೆ. ಅದಲ್ಲದೆ ಅವರು ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆನೂ ಐಡಿಯಾಸ್ ಕೊಡ್ತಾರೆ. ಅದರ್ ದನ್ ದಟ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂದ್ರೆ ಈಗ ಹೇಗೆ ನಿಮ್ಮ ರಿಸೋರ್ಸಸ್ನ, ನಿಮ್ಮಲ್ಲಿ ಇರ್ತಕ್ಕಂಥ ಯಾವ್ಯಾವ ಇದೆ ಅಸೆಟ್ಸ್ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಅಥವಾ ಆ ಇರ್ತಕ್ಕಂಥ ನಿಮ್ಮ ಹತ್ರ ರಿಸೋರ್ಸಸ್ ಆಗಿರ್ಬೋದು, ಅದನ್ನ ಹೇಗೆ ಪ್ಲಾನ್ ಮಾಡಿ ಆರ್ಗನೈಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಸಾಕಷ್ಟು ಏರಿಯಾಸ್ ಕಿರ್ಲೋಸ್ಕರ್ ಕನ್ಸಲ್ಟೆನ್ಸಿ ಲಿಮಿಟ್ ವರ್ಕ್ ಮಾಡ್ತಾರೆ. ಸೊ ಇದೇ ರೀತಿ ಹಲವಾರು ಕನ್ಸಲ್ಟೆಂಟ್ಸ್ ಇದ್ದಾರೆ. ಸೊ ನಾನು ಇಲ್ಲಿ ಬರೀ ಮೂರೇ ಎಕ್ಸಾಂಪಲ್ ಆಗಿ ಕೊಟ್ಟಿರೋದು ನಿಮಗೆ. ಸೊ ಜಾಬ್ಸ್ ಆಫ್ ಕನ್ಸಲ್ಟೆಂಟ್ಸ್. ಸೊ ನಾನು ಇಲ್ಲಿ 4 ಜಾಬ್ ಮೆನ್ಷನ್ ಮಾಡಿದ್ದೀನಿ, ಕನ್ಸಲ್ಟೆಂಟ್ಸ್ ಏನೇನೆಲ್ಲ ಮಾಡ್ತಾರೆ ಅಂತ ಹೇಳಿ. ಸೊ ಫಸ್ಟ್ ಒನ್ ಇಸ್ ಜನರೇಟಿಂಗ್ ದ ಫಿಸಿಬಿಲಿಟಿ ರಿಪೋರ್ಟ್. ಫಿಸಿಬಿಲಿಟಿ ರಿಪೋರ್ಟ್ ಏನಂದ್ರೆ ಇಟ್ ವಿಲ್ ಎವ್ಯಾಲ್ಯೂಯೇಟ್ ಎ ಸೆಟ್ ಆಫ್ ಪ್ರಪೋಸ್ಡ್ ಪ್ರಾಜೆಕ್ಟ್ ಪಾತ್ಸ್. ಸೆಟ್ ಆಫ್ ಪ್ರಪೋಸ್ಡ್ ಪ್ರಾಜೆಕ್ಟ್ ಪಾತ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ನಾನೇನೋ ಒಂದು ಸ್ಟಾರ್ಟ್ಅಪ್ ಕಂಪ್ನಿ ಓಪನ್ ಮಾಡಬೇಕು ಅಥವಾ ನಾನೇನೋ ಒಂದು ಶಾಪ್ ಓಪನ್ ಮಾಡಬೇಕು ಅಂದ್ರೆ ನನಗೆ ಐಡಿಯಾಸ್ ಇರೋದಿಲ್ಲ, ಎಲ್ಲಿ ಓಪನ್ ಮಾಡಬೇಕು, ಪ್ರಾಫಿಟ್ ಸಿಗುತ್ತೋ ಇಲ್ಲೋ, ಅಥವಾ ಅದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದ್ರ ನನಗೆ ಐಡಿಯಾ ಇರೋದಿಲ್ಲ. ಅಂತ ಟೈಮಲ್ಲಿ ಕನ್ಸಲ್ಟೆಂಟ್ಸ್ ಏನ್ ಮಾಡ್ತಾರೆ, ಒಂದು ಫೀಸಿಬಿಲಿಟಿ ರಿಪೋರ್ಟ್ ಅಂತ ಹೇಳಿ ಸೆಟ್ ಮಾಡ್ಕೊಡ್ತಾರೆ. ಅದರಲ್ಲಿ ಏನಿರುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ನೋಡ್ತಿರ್ಬೋದು ಇದರಲ್ಲಿ. ಸೊ ಡೇವಿಡ್ ಈಸ್ ಅ ಓನರ್, ಹಿ ಹ್ಯಾಸ್ ಸಮ್ ಅಮೌಂಟ್ ಆಫ್ ಮನಿ. ಅವರು ಹೋಮ್ ಡೆಕೋರ್ ಶಾಪ್ ನ ಓಪನ್ ಮಾಡ್ಬೇಕಂತ ಇದ್ದಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ಕನ್ಸಲ್ಟೆನ್ಸಿ ಪ್ರಕಾರ ಏನಾಗುತ್ತೆ ಅಂದ್ರೆ ಅವರು ಅನಲೈಸ್ ಮಾಡ್ತಾರೆ ಮತ್ತೆ ಅದರದ್ದು ಔಟ್ಕಮ್ ಹೇಳ್ತಾರೆ. ಏನೇನೆಲ್ಲ ಅನಲೈಸ್ ಮಾಡ್ತಾರೆ, ಒಂದು ಪ್ರಾಫಿಟ್ ಬರುತ್ತೋ ಇಲ್ಲೋ, ಎನ್ವಿರಾನ್ಮೆಂಟ್ ಸೂಟಬಲ್ ಇಲ್ಲೋ, ಅಂದ್ರೆ ನಮ್ಮ ಸುತ್ತ ವಾತಾವರಣ ಏನಾದ್ರು ಪ್ರಾಬ್ಲಮ್ ಆಗುತ್ತಾ ನನ್ನ ಸ್ಟಾರ್ಟ್ಅಪ್ ಇಂದ, ಅದನ್ನ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಡಾಕ್ಯುಮೆಂಟೇಶನ್ ಏನ್ ಬೇಕು, ಲೀಗಲ್ ಡಾಕ್ಯುಮೆಂಟ್ಸ್, ಅದನ್ನ ಅಪ್ರೂವಲ್ಗೆ ಏನೇನೆಲ್ಲ ಪ್ಯಾರಾಮೀಟರ್ಸ್ ನಾವು ಕನ್ಸಿಡರ್ ಮಾಡಬೇಕು. ಸೊ ಇವು ಮೂರನ್ನ ಪ್ಯಾರಾಮೀಟರ್ಸ್ ಕನ್ಸಿಡರ್ ಮಾಡಿ ಅವರು ಅನಲೈಸ್ ಮಾಡಿದ್ಮೇಲೆ, ಸೊ ಇದು ಪ್ರಾಫಿಟ್ ಬರುತ್ತೆ ಅಂದ್ರೆ ಸೂಟಬಲ್, ಎನ್ವಿರಾನ್ಮೆಂಟಿಗೆ ಹಾರ್ಮ್ ಆಗಲ್ಲ ಅಂದ್ರೆ ಸೂಟಬಲ್. ಸೊ ಲೀಗಲ್ ಡಾಕ್ಯುಮೆಂಟ್ಸ್ ನೀಡ್ಸ್ ರೆಗ್ಯುಲೇಟರಿ ಅಪ್ರೂವಲ್, ಅದು ಅಪ್ರೂವಲ್ ನಮ್ಮ ಕಡೆಯಿಂದ ಆಗಲ್ಲ, ನಮ್ಮ ಕಡೆಯಿಂದ ಏನಾಗುತ್ತೆ ನಾವು ಅದನ್ನ ಬೇರೆಯವರಿಂದ ಮಾಡಬೇಕು, ಎಕ್ಸ್ಟರ್ನಲ್ ಸೋರ್ಸ್ ಇಂದ ಮಾಡಬೇಕು. ಸೊ ಹಂಗಾಗಿ ಇದು ಅನ್ಸೂಟಬಲ್ ಅಂತ ಹೇಳಿ ಬಂದಿದೆ. ಸೊ ರಿಸಲ್ಟ್ ಏನಿದು ಅಲ್ಟಿಮೇಟ್ ಈ ಸ್ಟಡಿನ ಎಂಟೈರ್ ರಿಸಲ್ಟ್ ಏನು ಅಂದ್ರೆ, ಇಫ್ ಡೇವಿಡ್ ಗೆಟ್ಸ್ ಲೀಗಲ್ ಅಪ್ರೂವಲ್ he can go ahead with the startup or it is not feasible. ಅಂದ್ರೆ ಮೀನಿಂಗ್ ಇಸ್ ವೆರಿ ಸಿಂಪಲ್. ಈಗ ಡೇವಿಡ್ ಇಫ್ ಈ ಅಪ್ರೂವಲ್ ಡೇವಿಡ್ಗೆ ಸಿಕ್ತು ಅನ್ಕೊಳ್ಳಿ, ಅವಾಗ ಇದು ಸೂಟಬಲ್ ಆಗುತ್ತೆ, ಸೊ ದಟ್ ಹಿ ಕ್ಯಾನ್ ಓಪನ್ ದಟ್ ಹೋಮ್ ಡೆಕೋರ್ ಶಾಪ್. ಡಾಕ್ಯುಮೆಂಟಿಗೆ ಅಪ್ರೂವಲ್ ಸಿಗ್ಲಿಲ್ಲ ಅಂದ್ರೆ ಅಫ್ಕೋರ್ಸ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಓಪನ್. ಸೊ ಈ ರೀತಿ ರಿಪೋರ್ಟ್ ನ ಜನರೇಟ್ ಮಾಡ್ತಾರೆ ಕನ್ಸಲ್ಟೆಂಟ್ಸ್. ಸೆಕೆಂಡ್ ಏನಂದ್ರೆ ಟೆಕ್ನೋ ಎಕನಾಮಿಕ್ ರಿಪೋರ್ಟ್. ಟೆಕ್ನೋ ಎಕನಾಮಿಕ್ ರಿಪೋರ್ಟ್ ಅಂದ್ರೆ ದೇ ವಿಲ್ ಅನಲೈಸ್ ದ ಸಿಚುವೇಶನ್, ಅಂದ್ರೆ ನಿಮ್ಮ ಬಡ್ಜೆಟ್ ನ ಅನಲೈಸ್ ಮಾಡ್ತಾರೆ. ಆಮೇಲೆ ಈಗಿನ ಮಾರ್ಕೆಟ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಅನ್ನ ಬೆಲೆ ಡಿಸೈಡ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಯಾವ್ದೋ ಪ್ರಾಡಕ್ಟ್ ಇದೆ, ಪ್ರಾಡಕ್ಟ್ ನಮ್ಮ ಇದರಲ್ಲಿ ಹೇಗೆ ಸೆಲ್ ಆಗ್ತಾ ಇದೆ ಅನ್ನೋ ಸ್ಟಡಿನ ಕನ್ಸಲ್ಟೆಂಟ್ಸ್ ಪ್ರೊವೈಡ್ ಮಾಡ್ತಾರೆ.
ಎಕ್ಸಿಸ್ಟಿಂಗ್ ಮಾರ್ಕೆಟ್ ಅಲ್ಲಿ ನಿಮ್ಮ ಪ್ರಾಡಕ್ಟ್ ಹೇಗೆ ಸೆಲ್ ಆಗ್ತಾ ಇದೆ, ಆಮೇಲೆ ಏನೇನೆಲ್ಲ ಟೆಕ್ನಾಲಜೀಸ್ ಯೂಸ್ ಮಾಡಿ ಆ, ಅದನ್ನ ಟ್ರ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಪ್ರಿಪ್ರೇಷನ್ ಆಫ್ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರೆ ನಿಮ್ಮ ಪ್ರಾಜೆಕ್ಟ್ ಎಂಟೈರ್ ಸ್ಟೇಟಸ್ನ ರಿಪೋರ್ಟ್ ಆಗಿ ಕೊಡ್ತಾರೆ. ಸೊ ಇಟ್ ಮೈಟ್ ಬಿ ಎಷ್ಟು ಪ್ರೋಗ್ರೆಸ್ ಆಗಿದೆ ನಿಮ್ಮ ಪ್ರಾಜೆಕ್ಟ್, ಆಕ್ಚುಯಲ್ ಪ್ರೋಗ್ರೆಸ್ ಎಷ್ಟಾಗಿದೆ, ಅಥವಾ ನಿಮ್ಮ ಪ್ರಾಜೆಕ್ಟ್ ಅಲ್ಲಿ ನೀವು ಹಾಕಿರ್ತಕ್ಕಂಥ ಅಮೌಂಟ್ ಅಥವಾ ಫೈನಾನ್ಸ್ ಏನೇನೆಲ್ಲ ಅಮೌಂಟ್ ಹಾಕಿದ್ದೀರಾ ಅದು ಯಾವ ಮಟ್ಟಕ್ಕಿದೆ, ವೆದರ್ ಇಟ್ ಈಸ್ ಇನ್ ಹೈ ಹೈ ರಿಸ್ಕ್ ತಗೊಂಡು ಹಾಕಿದ್ದೀರಾ ಅಥವಾ ಲೋ ರಿಸ್ಕ್ ತಗೊಂಡು ಹಾಕಿದ್ದೀರಾ, ಲೋ ರಿಸ್ಕ್ ಅಲ್ಲಿ ಇದೆನಾ. ಸೊ ಅದನ್ನ ಸ್ಟಡಿ ಮಾಡಿ ಹೇಳ್ತಾರೆ ನೀವು ಹಾಕಿದ ಅಮೌಂಟ್ ಅದಕ್ಕೆ ಸರಿಯಾಗಿದೆನಾ ಇಲ್ಲ. ಸೊ ವೆದರ್ ಇಟ್ ಈಸ್ ರಿಸ್ಕ್ ಆರ್ ಲೋ ರಿಸ್ಕ್, ಹೈ ರಿಸ್ಕ್ ಆರ್ ಲೋ ರಿಸ್ಕ್. ಸೊ ಆ ರೀತಿ ಸ್ಟಡಿನ ಅವ್ರು ಮಾಡ್ಕೊಡ್ತಾರೆ. ಫೈನಲಿ ಪ್ರಾಜೆಕ್ಟ್ ಮಾನಿಟರಿಂಗ್ ಅಂಡ್ ಕಂಟ್ರೋಲ್ ಅಂದ್ರೆ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಟೀಮ್ ಮೆಂಬರ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ ಟೀಮ್ ಲೀಡ್ ಆಗಿರ್ಬೋದು, ಅವ್ರ ಜೊತೆಗೆ ಇಂಟ್ರಾಕ್ಷನ್ ಮಾಡ್ತಾರೆ. ಇಂಟ್ರಾಕ್ಷನ್ ಮಾಡಿ ಅದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇದಿಷ್ಟು ಕನ್ಸಲ್ಟೆಂಟ್ಸ್ನ ಒಂದು ಜಾಬ್ಸ್. ಸೊ ದೀಸ್ ಆರ್ ದ ಜಾಬ್ಸ್ ಆಫ್ ಕನ್ಸಲ್ಟೆಂಟ್ಸ್ ಮತ್ತೆ ನೀಡ್ಸ್ ಆಫ್ ಕನ್ಸಲ್ಟೆಂಟ್. ಸೊ ನೆಕ್ಸ್ಟ್ ನಾನು ಪ್ರಾಜೆಕ್ಟ್ ಮತ್ತೆ ಆಪರೇಷನ್ ಬಗ್ಗೆ ಹೇಳ್ತೀನಿ. ಥ್ಯಾಂಕ್ ಯು.